ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಒಂದು ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ದೇವರಿಗೆ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತು ರಾಕೇಶ್ ಅವರು ಆಟೋದಲ್ಲಿ ಹೊರಗಡೆ ಹೊರಟ್ವಿ. ಎಲ್ಲಿಗಪ್ಪ ಅಂದರೆ ರಾಕೇಶ್ ಅವರು ಆಫೀಸಿಗೆ ಹೊರಟರು. ನಾನು ನನ್ನ ಚಿಕ್ಕತ್ತೆ ಮನೆಯಲ್ಲಿ ಹಾಲುಕ್ಕಿಸ್ತಾಯಿದ್ರು, ಅಂದರೆ ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ರು. ಚಿಕ್ಕದಾಗಿ ಒಂದು ಪೂಜೆನ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ನನ್ನ ಮೊದಲನೇ ಅಕ್ಕಂಗೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಡೆಲಿವರಿ ಡೇಟ್ ಕೊಟ್ಟಿದ್ದರು. 10 ಗಂಟೆ ಅಷ್ಟರಲ್ಲೆಲ್ಲ ಡೆಲಿವರಿ ಮಾಡ್ತೀವಂತ. ಸೊ ನೈಟೆಲ್ಲ ನಿದ್ದೆ ಬಂದಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿಬ್ಬರು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ, ಫೋನ್ ಮಾಡ್ತಾರೆ ಊರಿಂದ ಅಂತ ಹೇಳಿ. ಕೊನೆಗೂ ನನ್ನ ಅಕ್ಕಂಗೆ ಡೆಲಿವರಿ ಆಯಿತು. ಟ್ವಿನ್ಸ್ ಬೇಬಿ ಆಯಿತು, ಬೇಬಿ ಗರ್ಲ್ ಆ್ಯಂಡ್ ಬೇಬಿ ಬಾಯ್. ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೇ ಖುಷಿಯಲ್ಲಿ ಅತ್ತೆ ಮನೆಗೂ ಬಂದು, ಅತ್ತೆಯವರು ಕೂಡ ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ರು. ಫ್ಯಾಮಿಲಿ ಜೊತೆ ಎಲ್ಲ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ ಎಲ್ಲರೂ. ಅಲ್ಲಿ ನನ್ನ ಅತ್ತೆ ಮನೆಯವರೆಲ್ಲ ತುಂಬ ಖುಷಿಪಟ್ಟರು. ತುಂಬ ಅದ್ರ ಬಗ್ಗೆ ತುಂಬ ಮಾತಾಡಿಕೊಂಡು, ಹಾಗೆ ಚಿಕ್ಕತ್ತೆ ಅಡುಗೆ ಕೂಡ ಮಾಡಿದರು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತು ಮತ್ತೆ ಮನೆಗೆ ರಿಟರ್ನ್ ಆದೆ. ಆ್ಯಂಡ್ ಇವತ್ತೇನಂತಂದರೆ ಮನೇಲೂ ಕೂಡ ತುಂಬಾ ಸ್ವಲ್ಪ ಕೆಲಸಗಳಿತ್ತು. ಸೊ ಹಾಗಾಗಿ ಅತ್ತೆ ಮನೆಗೆ ಹೋಗಿಲ್ಲ, ಸ್ಟ್ರೈಟ್ ನಮ್ಮ ಮನೆಗೆ ಬಂದು ಮನೇಲಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಬನ್ನಿ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂದರೆ. ದೀಪಾವಳಿ ಬರ್ತಿದ್ದಲ್ಲ, ಸೊ ನನ್ನ ಅದ್ದಿ ಬಟ್ಟೆ ಎಲ್ಲ ತೊಗೋಬೇಕಿತ್ತು ಆ್ಯಂಡ್ ನಾವು ಎಲ್ಲ ಬಟ್ಟೆ ತೊಗೋಬೇಕಲ್ಲ. ಸೊ ಹಾಗಾಗಿ ಬನ್ನಿ ಅಂತ ಕರೆದ್ರು. ಸೊ ಮತ್ತೆ ರೆಡಿಯಾಗಿ ಅತ್ತೆ ಜೊತೆ ಶಾಪಿಂಗ್ ಮಾಡೋದಕ್ಕೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸಿ ಆನ್ ದಿ ವೇ ಬರ್ತಾ ರಾಕೇಶ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆದರು. ರಿಟರ್ನ್ ಮನೆಗೆ ಬಂದೆ. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು, ಬಾಯ್.